ಕೂಡ ಸದನದ ಸಮರ ಎಕ್ಸಾಕ್ಟ್ಲಿ ಇವತ್ತಿನಿಂದ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. 10 ದಿನಗಳ ಸದನ ಕದನದಲ್ಲಿ ಕೋಲಾಹಲ ಆಗೋದು ಫಿಕ್ಸ್. ಆಡಳಿತ ಪಕ್ಷದ ವಿರುದ್ಧ ಮುಗಿ ಬೀಳಬೇಕು ಅಂತ ವಿಪಕ್ಷ ಕೂಡ ಸರ್ವಸನ್ನದ್ಧವಾಗ್ಬಿಟ್ಟಿದೆ. ವಕ್ಫ್ ಭೂ ಕಬಳಿಕೆ, ಮೂಡಾ ಹಗರಣದ ಬಗ್ಗೆ ಸಮರಕ್ಕೆ ವಿಪಕ್ಷ ಸಜ್ಜಾಗಿದೆ. ಮತ್ತೊಂದು ಕಡೆ ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ಕೂಡ ತಟ್ಟಲಿದೆ. ಬೆಳಗಾವಿಯಲ್ಲಿ 11 ಸಂಘಟನೆಗಳು ಸಿದ್ಧವಾಗಿದೆ ಪ್ರತಿಭಟನೆ ನಡೆಸೋದಕ್ಕೆ. ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಆಗುತ್ತೆ. ಸಹಜವಾಗಿ ಸುವರ್ಣಸೌಧದಲ್ಲಿ ಈ ಅಧಿವೇಶನ ಆದಾಗೆಲ್ಲ ಒಳಗಡೆ, ಸದನದ ಒಳಗಡೆ ಈ ಹೋರಾಟಗಳು ವಿಪಕ್ಷಗಳಿಂದ ಆಗ್ತಾ ಇದ್ರೆ ಹೊರಗಡೆ ಬೇರೆ ಬೇರೆ ಸಂಘಟನೆಯವರು ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡೋದು ಸರ್ವೇ ಸಾಮಾನ್ಯ. ಬಟ್ ಅದೆಲ್ಲವನ್ನ ತಡೆಯೋ ನಿಟ್ಟಿನಲ್ಲಿ ಕಾಕಿ ಕೂಡ ಸಿದ್ಧವಾಗಿದೆ. ವಿಪಕ್ಷಾಸ್ತ್ರ ಇಟ್ಕೊಂಡಿದೆ. ಬಟ್ ವಿಪಕ್ಷದಲ್ಲೇ ಎಲ್ಲವೂ ಸರಿ ಇಲ್ಲ ಅನ್ನೋದು ಆಡಳಿತ ಪಕ್ಷಕ್ಕಿರುವಂತಹ ಪ್ರಮುಖ ಅಸ್ತ್ರ. ಓಕೆ, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಯಾವೆಲ್ಲ ನೋಡಿ, ಅಧಿವೇಶನ ಯಾಕಾಗತ್ತೆ ಪ್ರತಿ ಸಲ ಅಂತಂದ್ರೆ ನಿಮಗೆ ಕ್ಷೇತ್ರದ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಟ್ಟು ನೋಡಿ, ನಮಗೆ ಹಿಂಗೆ ಆಗಿದೆ, ನಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಬೆಳೆ ಹಾನಿ ಆಗಿದೆ, ಮತ್ತೊಂದಾಗಿದೆ, ಇದಕ್ಕೇನಾದರೂ ಕೊಡಿ ಪರಿಹಾರ. ಆಲ್ರೆಡಿ ಕೆಲವು ಕ್ವಶನ್ಗಳನ್ನು ಮೊದಲೇ ಕೊಟ್ಟಿರ್ತಾರೆ, ಅದಕ್ಕೆ ಈ ಉತ್ತರ ಹುಡುಕುವಂಥ ಪ್ರಯತ್ನ. ಅಥವಾ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಬಾಣಂತಿಯರ ಸಾವಾದಾಗ ಅಲ್ಲಿ MLA ಬಂದು ನೋಡಿ ಹಿಂಗಾಗಿದೆ, 5 ಲಕ್ಷ, ಅದು ರಿಪಬ್ಲಿಕ್ ಹಣದಿಂದ ಆಗಿದ್ದು, 2 ಲಕ್ಷದಿಂದ 5 ಲಕ್ಷ ಇಲ್ಲ, ಆ ಮಕ್ಕಳ ಎಜುಕೇಷನ್ ದೊಡ್ಡವರಾಗೋತನಕ ಏನಾದರೂ ಮಾಡಬೇಕು ಅಂತ ಹೇಳುವಾಗ ಸರ್ಕಾರದ ಗಮನ ಸೆಳೆದು ಮಾಡೋದು. ಇವು ಏನಿರುತ್ತೆ ಗೊತ್ತಾ, ಈಗ ಹೇಳ್ತೀನಿ, ಒಂದು ಮೂಡೋದು ಬರುತ್ತೆ, ಆಮೇಲೆ ಬಹಳ ಮುಖ್ಯವಾಗಿ ವಕ್ಫ್ದು ಬರುತ್ತೆ, ಆಮೇಲೆ ಅಲ್ಲೆಲ್ಲ ರಾಜಕೀಯ ಲಾಭಗಳಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ವಕ್ಫ್ದು BJP ಎತ್ತಿದಾಗ ಕಾಂಗ್ರೆಸ್ ಏನು ಹೇಳುತ್ತೆ, ನಿಮ್ಮ ಟೈಮಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ದೀರಿ, ನಾನು ಹೇಳ, ಅವ್ರು ನಾನಲ್ಲ ನೀನಲ್ಲ, ನಾನಲ್ಲ ನೀನಲ್ಲ, ಅಲ್ಲಿ ಮುಗಿದೋಯ್ತಾ, ಮುಗೀತು. ಆಮೇಲೆ ಯಾವ ಸುದ್ದಿ ಬರುತ್ತೆ, ಅಲ್ಲ ನೋಡ್ರಿ ಸಿದ್ದರಾಮಯ್ಯನವ್ರು ಮಾತಾಡಕ್ ಹೋಗ್ತಾರೆ ಅಂತ ಹೇಳಿ, ಸಿದ್ದರಾಮಯ್ಯನವ್ರೆ ನಿಮ್ಮ ಟೈಮ್ ಮುಗ್ದಿದಂತಲ್ಲ, DK ಶಿವಕುಮಾರ್ ಹೇಳಿದ್ರಂತಲ್ಲ ಅಂತ ಹೇಳಿ ಇವ್ರು ಹೇಳ್ತಾರೆ. ಯಾರು ಹೇಳ್ತಾರೆ? ವಿಪಕ್ಷ ನಾಯಕರು ಹೇಳ್ತಾರೆ. ವಿಪಕ್ಷ ನಾಯಕರು ಹೇಳುವಾಗ ಅಶೋಕ್ ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಅವರೇ ನಿಲ್ತಾರೆ, ನಿಮ್ದು ರಾಜ್ಯಾಧ್ಯಕ್ಷ ಬದಲಾಗ್ತಾರಂತಲ್ಲ ನಾಡಿದ್ದು ಹೇಳಿದ್ರಲ್ಲ ಅವರು ಅಂತೇಳಿ. ಇಷ್ಟರಲ್ಲೇ ಮುಗ್ದೋಗ್ಬಿಡ್ತದೆ. ಹಂಗಾಗೋದು ಬೇಡ. ಒಂದು ರಿಪೋರ್ಟ್ ನೋಡಿ ಮೊದಲು. ಚಳಿಗಾಲದಲ್ಲಿ ಬಿಸಿ ಹೆಚ್ಚಿಸುತ್ತಾ ಅಧಿವೇಶನ, ಕಾಂಗ್ರೆಸ್ ಕಟ್ಟಿ ಹಾಕಲು ದೋಸ್ತಿಗಳ ಕಸರತ್ತು. ಕುಂದನಗರೆ ಬೆಳಗಾವಿಯಲ್ಲಿರುವ ಸುವರ್ಣಸೌಧದಲ್ಲಿ ಇಂದಿನಿಂದ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಸರ್ಕಾರದ ಆಡಳಿತ ಯಂತ್ರವೇ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಸದನದ ಒಳಗೂ ಹೊರಗೂ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗಿದೆ. ಮೂಡ ಕೇಸ್ನಲ್ಲಿ ಇಡಿ ಸಿಡಿಸಿರುವಂತಹ ಬಾಂಬ್, ವಕ್ಫ್ನಿಂದ ರೈತರು ಮತ್ತೆ ದೇಗುಲಗಳಿಗೆ ನೋಟಿಸ್ ನೀಡಿರುವಂತಹ ವಿಚಾರದ ಬಗ್ಗೆ ಅಟ್ಯಾಕ್ ಅನ್ನ ಮಾಡಲು ದೋಸ್ತಿಗಳು ಸಜ್ಜಾಗಿದ್ದಾರೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಮಾನ್ಯತೆ ನಿಯಮವನ್ನ ಸಡಿಲ ಮಾಡುವಂತೆ ಒತ್ತಾಯಿಸಲಿದ್ದಾರೆ. ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಮೀಸಲು ಪ್ರಸ್ತಾಪವಾಗಲಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು, ಗ್ಯಾರಂಟಿ ಅನುಷ್ಠಾನದಲ್ಲಿ ಸಿದ್ದು ಸರ್ಕಾರ ಎಡವಿದ ಬಗ್ಗೆ ಮಾತನಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಯೋಜನೆಗಳು ಕುಂಠಿತವಾಗ್ತಾ ಇವೆ. ಗ್ಯಾರಂಟಿಯಿಂದ ಸರ್ಕಾರದ ಅನುದಾನವು ಸ್ಥಗಿತವಾಗಿದೆ. ಅಧಿಕಾರ ಹಂಚಿಕೆಗಾಗಿ ಕಾಂಗ್ರೆಸ್ ನಾಯಕರ ಒಳಜಗಳದ ಬಗ್ಗೆ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಇನ್ನು ಚಳಿಗಾಲ ಅಧಿವೇಶನದಲ್ಲಿ 5 ವಿಧೇಯಕಗಳ ಬಗ್ಗೆ ಸರ್ಕಾರ ಪ್ರಸ್ತಾಪಿಸುತ್ತೆ. ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ, ಸರಕು ಸಾಗಾಣಿಕೆ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಲಿದೆ. ಇದೇ ವೇಳೆ 3 ಖಾಸಗಿ ಬಿಲ್ ಮಂಡನೆ ಮಾಡಲಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಬಾರಿಯಾದರೂ ಉತ್ತರ ಕರ್ನಾಟಕದ ಸಮಸ್ಯೆ ಹಾಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗುತ್ತಾ ಅಥವಾ ಹೈಡ್ರಾಮಾಗಳಲ್ಲೇ ಕಲಾಪ ಕೊನೆಯಾಗುತ್ತಾ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಟೀಮ್ ಎಲ್ಲ ಬೆಳಗಾವಿ, ಪೊಲಿಟಿಕಲ್ ಟೀಮ್ ಅವರೆಲ್ಲ ಬೆಳಗಾವಿಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಮಿಂಚೋದೀಗ. ಹೌದು, ಫುಲ್ ಪೌಡರ್ ಹಾಕೊಂಡು ರೆಡಿ ಆಗಿದ್ದಾರೆ ನೋಡಿ. ಬಸವರಾಜ್, ಈಗ ನಿಮ್ಗೆ ಅನ್ಸುತ್ತಾ ಇವತ್ತು ನಿಜವಾಗಿ ರಾಜ್ಯದ ಬೇರೆ ಬೇರೆ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತೆ ಅಂತ ಆಗತ್ತಾ, ಅಥವಾ 2 ಪಾಯಿಂಟ್ ಆಗತ್ತಾ? ಜನವರಿಯಲ್ಲಿ ವಿಜೇಂದ್ರನ ಇಳಿಸ್ತಾರಂತೆ ಮತ್ತು ಒಪ್ಪಂದ ಆಗಿದೆಯಂತೆ, ಮುಖ್ಯಮಂತ್ರಿ ಚೇಂಜ್ ಆಗ್ತಾರಂತೆ. ಯಾವ ವಿಷಯಗಳು ಸಬ್ಜೆಕ್ಟ್ ಆಗಬೇಕಾಗಿತ್ತು, ಚರ್ಚೆ ಆಗಬೇಕಾಗಿತ್ತು, ಯಾವುದು ಆದೀತು?
ಖಂಡಿತ ಜಯಪ್ರಕಾಶ್, ನೀವು ಹೇಳ್ತಾ ಇರೋ ಹಾಗೆ ಜನರ ಸಾಮಾನ್ಯ ಸಮಸ್ಯೆಗಳು ಆಗಬೇಕಾಗಿತ್ತು. ಆದರೆ ರಾಜಕೀಯ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ರಿಂದ ಎರಡೂ ಪಕ್ಷದಲ್ಲಿ ಆಗ್ತಾ ಇದ್ದಾವೆ. ಒಂದು CM ಬದಲಾವಣೆ ಚರ್ಚೆ ನಡೀತಾ ಇದೆ, ಇನ್ನೊಂದು ವಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಕೂಡ ನಡೀತಾ ಇರೋದ್ರಿಂದ ಸಹಜವಾಗಿ ಎರಡೂ ಕಡೆ ಪರಸ್ಪರ ಕಿರ್ಚಾಟ ಅರ್ಚಾಟನೆ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಅಂದಾಗ ಉತ್ತರ ಕರ್ನಾಟಕದ ಸಮಸ್ಯೆಗಳು, ಪ್ರಮುಖವಾಗಿ ರಾಜ್ಯದಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾರೆ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಸದ್ಯಕ್ಕೆ ಒಂದಷ್ಟು ವಿಚಾರಗಳಂತೂ ಇದ್ದಾವೆ. ಬಾಣಂತಿಯರ ಸಾವನ್ನು ರಿಪಬ್ಲಿಕ್ ಕನ್ನಡ ಹೇಗೆ ಫಾಲೋ ಅಪ್ ಮಾಡ್ತೋ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸಗಳು ಆಯಿತು. ಅದು ವಿಚಾರ ಫಸ್ಟು ಚರ್ಚೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಕೂಡ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳನ್ನು ಸರ್ಕಾರದಿಂದ ಕೂಡ ಇಟ್ಕೊಳ್ಳುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ವಕ್ಫ್ ವಿಚಾರ ಕೂಡ ಪ್ರಮುಖವಾಗಿ ಈ ಸುವರ್ಣಸೌಧದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ಎರಡೂ ಸದನಗಳಲ್ಲೂ ಕೂಡ ವಿರೋಧ ಪಕ್ಷಗಳು ಈಗಾಗಲೇ ಸಿದ್ಧತೆಯನ್ನು ಮಾಡಿಸ್ಕೊಂಡಿದ್ದಾವೆ. ಅದಕ್ಕೂ ಕೂಡ ಸರ್ಕಾರದಿಂದ ಕೌಂಟರ್ ಕೊಡೋಕೆ ಹಳೆಯ ಪ್ರಕರಣಗಳನ್ನು ನೋಟಿಸ್ ಕೊಟ್ಟಂಥ ಪ್ರಕರಣಗಳನ್ನು ಅಸ್ತ್ರವಾಗಿ ಕಾಂಗ್ರೆಸ್ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಪ್ರತಿಭಟನೆ ವಿಷಯ ಕೂಡ ಸಾಕಷ್ಟು ತಟ್ಟುವಂತೆ ಕಾಣಿಸ್ತಾ ಇದೆ. ಈಗಾಗಲೇ 11 ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾವೆ. ಅದರಲ್ಲೂ ಪಂಚಮಸಾಲಿ ಏನಿದೆ, ಕಳೆದ ಬಾರಿಯೇ ಆಗಬೇಕಾಗಿತ್ತು ಬೊಮ್ಮಾಯಿ ಅವರ ಸರ್ಕಾರದಲ್ಲಿ. ಅದು 2D 2C ಅನ್ನು ಮಾಡೋದ್ರಿಂದ ಗೊಂದಲ ಆಗಿರ್ತಕ್ಕಂಥದ್ದು. ಅದು ಭರವಸೆ ಈಡೇರಿಸಬೇಕನ್ನುವಂಥ ಒಂದಷ್ಟು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಪಂಚಮಸಾಲಿ ಸಮುದಾಯ ಮಾಡ್ತಾ ಇದ್ದಾವೆ. ಈ ಪ್ರತಿಭಟನೆಗಳ ಭರಾಟೆಯ ಮಧ್ಯೆ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆ ಬಗ್ಗೆ, ಯಾಕಂದರೆ ಈಗಾಗಲೇ 11 ಅಧಿವೇಶನಗಳು ಸುವರ್ಣಸೌಧದಲ್ಲಿ ನಡೆದಿದ್ರು ಕೂಡ ಯಾವುದೇ ಇಲ್ಲಿಯವರು ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಸಹಜವಾಗಿ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸುವರ್ಣಸೌಧ ಉದ್ಘಾಟನೆ ಆದಾಗ ನಾನು ಹೋಗಿದ್ದೆ. ಸ್ಟಾರ್ಟಿಂಗ್ ಉದ್ಘಾಟನೆ ಆದಾಗ, ಪ್ರಥಮ ಅಧಿವೇಶನ ಆದಾಗ ನಾನು ಹೋಗಿದ್ದೆ. ಆಗಿದ್ದದ್ದೇ ಬೇರೆ, ಈಗಿದ್ದದ್ದೇ ಬೇರೆ, ಭಾಳ ಬದಲಾವಣೆಗಳಾಗಿದೆ. ವೆಲ್ಕಮ್ ಬ್ಯಾಕ್. ಡಿಸೆಂಬರ್ 9ರಿಂದ ಡಿಸೆಂಬರ್ 19ರವರೆಗೆ ನಡೆಯಲಿರುವ ಅಧಿವೇಶನದಲ್ಲಿ ಕದನ ಫಿಕ್ಸ್ ಎಂಬಂತಾಗಿದೆ. ಈಗಾಗಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದಕ್ಕೆ ಹಲವು ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಮುಂದಾಗಿದೆ. ಇದರ ಬಗ್ಗೆ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆಯ ಬಿಸಿ. ಸುವರ್ಣಸೌಧ ಬಳಿ 11 ಸಂಘಟನೆಗಳಿಂದ ಪ್ರತಿಭಟನೆ. ಚಳಿಗಾಲ ಅಧಿವೇಶನದ ಮೊದಲ ದಿನವೇ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆ ಬಿಸಿ ತಟ್ಟಲಿದೆ. ಸರ್ಕಾರದ ವಿರುದ್ಧ ಒಟ್ಟು 11 ಸಂಘಟನೆಗಳು ಪ್ರತಿಭಟನೆ ನಡೆಸುವುದಕ್ಕೆ ಸಜ್ಜಾಗಿದೆ. ಪ್ರತಿಭಟನೆಗಾಗಿ 2 ಕಡೆ ಅವಕಾಶ ಕಲ್ಪಿಸಲಾಗಿದೆ. ಸುವರ್ಣಸೌಧ ಮುಂಭಾಗದ ಕೊಂಡಸಕೊಪ್ಪ ಹಾಗೂ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನೆಗೆ ವೇದಿಕೆ ಕಲ್ಪಿಸಲಾಗಿದೆ. ಯಾವ್ಯಾವ ಸಂಘಟನೆಯಿಂದ ಧರಣಿ? ರಾಜ್ಯ ರೈತ ಸಂಘ ಮತ್ತು ಗ್ರೀನ್ ಬ್ರಿಗೇಡ್ನಿಂದ ಪ್ರತಿಭಟನೆ ನಡೆಸಲಿದೆ. ಕಬ್ಬಿನ ದರ ನಿಗದಿ, ವಕ್ಫ್ ಬೋರ್ಡ್ ಭೂಕಬಳಿಕೆ ವಿರುದ್ಧ ಧರಣಿ ಮಾಡಲಿದೆ. ಅಖಿಲ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆಗೆ ಅವಕಾಶ ನೀಡಲಾಗಿದೆ. ಖಾನಾಪುರ ತಾಲೂಕಿಗೆ ಕುಡಿಯೋ ನೀರು ಕಲ್ಪಿಸುವುದಕ್ಕೆ ಒತ್ತಾಯ. ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಏತ ನೀರಾವರಿ ಯೋಜನೆಗೆ ಆಗ್ರಹ. ಕಬ್ಬು ಸಾಗಿಸುವ ವಾಹನಗಳಿಗೆ ಟೋಲ್ ಫ್ರೀಗೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೆಯಲಿದೆ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಜಂಟಿ ಕಾರ್ಯ ಸಮಿತಿ ಸಂಬಳ ಪರಿಷ್ಕರಣೆ, ಬಾಕಿ ಭತ್ಯೆ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಿದೆ. ಬೆಳಗಾವಿ ಸ್ಮಾರ್ಟ್ ಸಿಟಿಯ ಅಕ್ರಮ ನೇಮಕಾತಿ ವಿರುದ್ಧ ಧರಣಿ ನಡೆಸಲಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಪ್ರತಿಭಟನೆ ಮಾಡಲಿದೆ. ಹೀಗೆ ಹಲವು ಸಂಘಟನೆಗಳು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದೆ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಲಾಗಿದೆ. 6,000ಕ್ಕೂ ಅಧಿಕ ಪೊಲೀಸರನ್ನ ಸರ್ಕಾರ ನಿಯೋಜನೆ ಮಾಡಿದೆ. ನಗರ ಪೊಲೀಸ್ ಆಯುಕ್ತ ಯುಡಾ ಮಾರ್ಟಿನ್ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಒಟ್ಟು 6,023 ಪೊಲೀಸ್ ಸಿಬ್ಬಂದಿ ನಿಯೋಜಿಸಿ ಖಾಕಿ ಬಲ ಪ್ರದರ್ಶನ ಮಾಡಲಿದೆ. ವಿವಿಧ ಸಂಘಟನೆಗಳು ಇವತ್ತು ನಡೆಸುವ ಪ್ರತಿಭಟನೆಯ ಬಿಸಿ ಕಾಂಗ್ರೆಸ್ಗೆ ತಟ್ಟಲಿದೆ. ಇದಕ್ಕೆ ಉತ್ತರ ನೀಡುವುದಕ್ಕೆ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.